ನಮ್ಮ ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎರಡನೇ ಪಟ್ಟಿ ಅನೌನ್ಸ್ ಆಗಿದೆ, ಸಂಪೂರ್ಣವಾಗಿದೆ ಕ್ಯಾಬಿನೆಟ್ಟು. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ, ಬೇಜಾರಾಗಿ ಆಗಿದೆಯಾ ಸರ್? ಖಂಡಿತವಾಗೂ ಇಲ್ಲ ಸರ್. ಹಿರಿಯರಿಗೆ ಅವಕಾಶ ಸಿಕ್ಕಿದೆ ಅನ್ನೋ ಸಂತೋಷ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಪಕ್ಷ ನನಗೆ ದೇವಾಲಯ ಇದ್ದಂಗೆ. AICC ಕಚೇರಿ, KPCC ಕಚೇರಿ ನನ್ನ ಗರ್ಭಗುಡಿ, ನನ್ನ ನಾಯಕರು ನನ್ನ ದೇವರಷ್ಟೇ ಶ್ರೇಷ್ಠ. ಅವಕಾಶ ಇದೆ, ವಯಸ್ಸಿದೆ. ಈಗ ನಾನು ಕೇಳಿದ್ದೆ, ಸಿಗಲಿಲ್ಲ ಅಂತ ಬೇಸರ ಆಗಂಗಿಲ್ಲ ಅಲ್ಲ. ಪ್ರಯತ್ನ ಪಟ್ಟಿದ್ದೀವಿ. 28ಗೆ ಆಗುತ್ತೆ, ಇಲ್ಲ 33ಗೆ ಆಗುತ್ತೆ, ಇಲ್ಲ 38ಗೆ ಆಗುತ್ತೆ, ಇಲ್ಲ 44ಗೆ ಆಗುತ್ತೆ, 49 ಆಗಲಿ ಬಿಡಿ. ವಯಸ್ಸಿದೆ, ಏಜ್ ಆನ್ ಅವರ್ ಸೈಡ್. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, 28ಗೆ ನಾವು ಮತ್ತೆ ಪವರ್ಗೆ ಬರಬೇಕು ಸರ್. ಈಗ ಈ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಸೀನಿಯರ್ಸ್ ಎಲ್ರಿಗೂ ಕೂಡ ವಿಶ್ರಾಂತಿ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾಯಿತ್ತು. ಅದರಲ್ಲಿ ಮುಂಚೂಣಿಯಲ್ಲಿ ಪ್ರದೀಪ್ ಈಶ್ವರ್ ಹೆಸರು ಕೂಡ ಇತ್ತು. ಸರ್, ಈಗ ನಾನು ವೆರಿ ಸಿಂಪಲ್, ನಾನೊಂದು 5 ಸಲ ಗೆಲ್ತೀನಿ, 25 ವರ್ಷ ನಾನ್ ಸ್ಟಾಪಾಗಿ ಗೆಲ್ತೀನಿ. ನಾಳೆ ಯಾರೋ ಫಸ್ಟ್ ಟೈಮರ್ ಸಿಗ್ತಾನೆ ನೀವು ಮಿನಿಸ್ಟರ್ ಮಾಡಿಬಿಟ್ರೆ ನಾನು ಬೇಜಾರಾಗ್ತೀನೇ ಇಲ್ವಾ? ಚರ್ಚೆ ಕರೆಕ್ಟ್. ಸೀನಿಯರ್ಸ್ ಇದ್ದಾರೆ, ಅಕಾಮಿಡೇಟ್ ಆಗಲಿ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಕೊಡಿ ಅಂತ ನಾನೇ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ಅವ್ರು ಕೊಡಿ, ಸೀನಿಯರ್ ಇದ್ದಾರೆ. MC ಸುಧಾಕರ್ ಸಾಹೇಬ್ರು 3 ವರ್ಷ ಆಗಿದ್ದಾರೆ, ಅವ್ರು ಕೊಡಿ ಅಂತ. ಆಗಲಿಲ್ಲ. ನನಗೆ ನಂಬಿಕೆ ಇದೆ, ನಾವು 150 ಸೀಟ್ ಹೊಡಿತೀವಿ 28ಅಲ್ಲಿ. ಸುಬ್ಬಾರೆಡ್ಡಿ ಅವ್ರು ಮಿನಿಸ್ಟರ್ ಆಗ್ತಾರೆ. ನಾನು ಇವತ್ತು ಹೇಳ್ತಿದ್ದೀನಿ, 28ಅಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರು ದಯವಿಟ್ಟು ಸ್ವಲ್ಪ ಪೇಷನ್ಸ್ ಆಗಿರಬೇಕು ಅಂತ ವಿನಂತಿಸ್ತೇನೆ. ಸರ್, ಒಂದಷ್ಟು ಜನ ಸಚಿವ ಸ್ಥಾನ ಸಿಗದಿತ್ತಿರೋರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಏನು ಹೇಳ್ತೀರಿ? ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರಿಗೂ ವಿನಂತಿಸ್ತೇನೆ, ದಯವಿಟ್ಟು ದುಡ್ಕೋದು ಬೇಡ. ನೋವಾಗಿರುತ್ತೆ, ದುಡ್ಕೋದು ಬೇಡ. ನಮ್ಮ ಪಕ್ಷ ದೊಡ್ಡದು, ನಮ್ಮ ಸಿದ್ಧಾಂತ ದೊಡ್ಡದು. ಪ್ರತಿಯೊಬ್ಬರು ನಾವು ರಾಜಕಾರಣಕ್ಕೆ ಐಡಿಯಾಲಜಿ ನಂಬ್ಕೊಂಡೇ ಬಂದಿರೋದು. ಪಾರ್ಟಿ ನಮಗೆ B.Pharm ಕೊಟ್ಟಿದೆ, MLA ಮಾಡಿದೆ, ಇದು ಶ್ರೇಷ್ಠವಾದದ್ದು. ಈಗ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ಸರ್. ಈಗ ನನ್ನಂಥವ್ನಿಗೆ B.Pharm ಕೊಟ್ಟು MLA ಮಾಡಿದೆ, ಎಷ್ಟು ಜನರ ಕೈಯಲ್ಲಿ MLA ಆಗೋಕ್ಕಾಗುತ್ತೆ? MLA ಆಗೋಕ್ಕೆ ಆಗಲ್ಲಲ್ವ? ಇವತ್ತು ಪಕ್ಷ ನಮ್ಗೆ ಇಷ್ಟು ಕೊಟ್ಟಾಗ ನಾವು ಇನ್ನೂ ಏನೇನೋ ಜಾಸ್ತಿ ಆಸೆ ಇಟ್ಕೊಂಡ್ರೆ, ಎಸ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸರ್, ಅಂದರೆ ನಾವು ಕೂಡ ಪಕ್ಷಕ್ಕೆ ಹಲವಾರು ವರ್ಷದಿಂದ ದುಡಿದಿದ್ದೀವಿ, ನಮಗೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ವಿರೋಧ ಮಾಡುವಂಥ ಕೆಲಸ ಮಾಡಿದ್ದಾರೆ CM ಅನ್ನುವಂಥದ್ದು ನೇರವಾಗಿ CM ವಿರುದ್ಧನೇ ಆರೋಪ ಮಾಡ್ತಿದ್ದಾರೆ. ನೋಡಿ, ಪಕ್ಷ ನಿಷ್ಠೆಗೆ, ಪಕ್ಷದ ಲಾಯಲ್ಟಿಗೆ ಇನ್ನೊಂದು ಹೆಸರೇ DK ಶಿವಕುಮಾರ್ ಸಾಹೇಬರು. DK ಶಿವಕುಮಾರ್ ಅವರು ಆರ್ಗನೈಸೇಷನಿಂದ ಬಂದವರು. 40-45 ವರ್ಷದಿಂದ ಆರ್ಗನೈಸೇಷನಿಂದ ಬಂದು ಆ ಚೇರಲ್ಲಿ ಕೂತವರು. ಅವ್ರಿಗೆ ಸರಿ ಯಾವುದು, ತಪ್ಪು ಯಾವುದು ಅಂತ ಗೊತ್ತಿದೆ. ಅವರು ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇವತ್ತು SC/ST ಸಮುದಾಯಕ್ಕೆ 10 ಸೀಟ್ ಕೊಟ್ಟಿದ್ದಾರೆ. SC/ST ಸಮುದಾಯಕ್ಕೆ ಅವರು ಎಲ್ಲದಕ್ಕೂ ನೋಡಿ ತುಂಬ ಇಷ್ಟೆಲ್ಲ ಇದ್ದವರು DK ಅವರ ಕ್ಯಾಬಿನೆಟಲ್ಲಿ ಮಹಿಳೆಯರು ಯಾರೂ ಇಲ್ಲ ಸರ್. ಇದೇ ಫಸ್ಟ್ ಟೈಮ್ ಹಿಸ್ಟ್ರಿ ಅನ್ನೋಂಥದ್ದು ಮಾತು ಕೂಡ ಇದೆ ಸರ್. ಈಗ ನಿನ್ನೆ ಅನೌನ್ಸ್ ಆಗಿತ್ತು, ಅದು ಯಾವ ವಿಚಾರ ಕೋಲ್ಡ್ ಆಯಿತು ನನಗೆ ಗೊತ್ತಿಲ್ಲ. ಖಂಡಿತವಾಗೂ ಸಾಹೇಬರು ಮಹಿಳಾ ಕೋಟದಲ್ಲಿ ಒಬ್ಬರು ಮಹಿಳೆಗೂ ಅವಕಾಶ ಮಾಡಿಕೊಡ್ತಾರೆ. ಅವರು ಖಂಡಿತವಾಗೂ ಈ ರಾಜ್ಯಕ್ಕೆ ಅವ್ರ ಸೇವೆ ಸಲ್ಲಿಸ್ತಾರೆ. ಸರ್, ಇದೇ ಮೊದಲ ಬಾರಿ ಕಾಂಗ್ರೆಸ್ ಇತಿಹಾಸದಲ್ಲಿ 2 ಸಲ 3 ಸಲ ಪಟ್ಟಿ ಫೈನಲ್ ಆಗಿ ಕೊನೆ ಹಂತದಲ್ಲಿ 2-3 ಸಲ ಚೇಂಜ್ ಆಗಿರುವಂಥದ್ದು ಇದೇ ಫಸ್ಟ್ ಟೈಮು ಅನ್ನುವಂಥ ಮಾತನ್ನು ಹಿರಿಯ ಶಾಸಕರು ಹೇಳ್ತಾರೆ. ಇಲ್ಲ, ಚೇಂಜ್ ಏನಾಗಿಲ್ಲ, ಟೈಪೋಗ್ರಫಿಕಲ್ ಎರರ್. ಮಂಕಾಳ ವೈದ್ಯ ಸಾಹೇಬ್ರದ್ದು ಲಿಸ್ಟಲ್ಲಿ ಇರಲಿಲ್ಲ, ಅದು ಟೈಪೋಗ್ರಫಿಕಲ್ ಎರರ್ ಆಗಿದೆ ಅಂತ ನಮ್ಮ AICC ಅವ್ರ ಮಲ್ಲಿಕಾರ್ಜುನ್ ಅವ್ರದ್ದು ಕೂಡ ಮೊದಲ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ್ ಸಾಹೇಬ್ರದೇ ಇದ್ದಿದ್ದು ಹೆಸರಂತೆ. ಟೈಪೋಗ್ರಫಿಕಲ್ ಎರರ್ ಆಗಿದೆ ಅಂತ AICC ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡದು ಕೂಡ ಕೊನೆ ಮೂಮೆಂಟಲ್ಲಿ ಹೆಸರು ಚೇಂಜ್ ಆಯಿತು ಸರ್. ಅದು ಪಕ್ಷದ ತೀರ್ಮಾನ ಸರ್, ಅದ್ರ ಬಗ್ಗೆ ನಾನು ಮಾತಾಡಲಾರೆ. ಪಕ್ಷ ದೊಡ್ಡದು, KPCC ದೊಡ್ಡದು. ನಾನು ಮತ್ತೊಮ್ಮೆ ರಾಜ್ಯದ ಜನತೆಗೆ ಹೇಳ್ತೀನಿ, ನಾವೆಲ್ಲ ಎಲ್ಲೋ ಒಂದು ಶೋಷಿತ ಸಮುದಾಯದಿಂದ ಬಂದಂಥ ಹುಡುಗರು. ನಮ್ಮ ಪಕ್ಷ ನಮಗೆ ಟಿಕೆಟ್ ಕೊಟ್ಟು MLA ಕೊಟ್ಟಿದೆ. ಇವತ್ತು ಸ್ಟೇಟಲ್ಲಿ ನಾನು ಇಷ್ಟು ಮಾತ್ರ ಹೆಸರು ಮಾಡಿದ್ದೀನಿ ಅಂದರೆ ನನ್ನ ಪಕ್ಷ ಕೊಟ್ಟಿರೋ ಭಿಕ್ಷೆ. ನಾನು ಪಕ್ಷಕ್ಕೆ ಲಾಯಲ್ಲು, ಪಕ್ಷಕ್ಕೆ ನಿಷ್ಠೆ. KPCCಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಕಸ ಗುಡ್ಸೋಕ್ಕೂ ರೆಡಿ. ಕಾಂಗ್ರೆಸ್ ಐಡಿಯಾಲಜಿ ನನ್ನ ಐಡಿಯಾಲಜಿ, ಆ ಸಿದ್ಧಾಂತ ನಂಬ್ಕೊಂಡೇ ಬರ್ತೀನಿ. 28ಅಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ. ಆವತ್ತೂ ಸಿಗದೇ ಇದ್ದರು 33 ಕೆಲಸ ಮಾಡ್ತೀವಿ ಸರ್. ಹಿರಿಯ ಶಾಸಕರು ಎಲ್ಲರೂ ಕೂಡ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಪ್ಪ ಆಗಿರ್ಬೋದು ಅಥವಾ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಸರ್, ಅವರು ನೋಡಿ, ಅವರು ಪಕ್ಷ ನಿಷ್ಠೆನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. 1 ದಿನ 2 ದಿನ ಬೇಜಾರಾಗುತ್ತಲ್ಲ ಸರ್, 20-30 ವರ್ಷ ಆ ಬೇಜಾರಲ್ಲಿ ಮಾತಾಡಿರ್ತಾರೆ. ನನಗೆ ನಂಬಿಕೆ ಇದೆ, ಯಾರೂ ರಾಜೀನಾಮೆ ಕೊಡಲ್ಲ. 1-2 ದಿನದಲ್ಲೆಲ್ಲ ನಮ್ಮ CM ಸಾಹೇಬ್ರು ಎಲ್ಲರೂ ಮಾತಾಡ್ತಾರೆ. ಅವ್ರಿಗೆ ಸೂಕ್ತ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಸ್ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.